ನಾನು ಪ್ರಾಮಿಸ್ ಮಾಡಿದ್ದೀನಲ್ಲ ನಿಮಗೆ, ಕೊಟ್ಟೆ ಕೊಡ್ತೀನಿ. ಕೋಲಾರ ರಿಂಗ್ ರೋಡ್ ಮಾಡ್ತೀನಿ. ಸೆಂಟ್ರಲ್ ಫಂಡ್ ನಾನು ಹೇಳ್ತಾ ಇದ್ದೀನಿ ವಿತ್ ಅಥೆಂಟಿಕಲಿ ಐ ಆಮ್ ಟೆಲ್ಲಿಂಗ್ ದಿಸ್. 250 ಕೋಟಿ ರೂಪಾಯಿ ಸೆಂಟ್ರಲ್ ಫಂಡ್ ಅರ್ಬನ್ ಡೆವಲಪ್ಮೆಂಟ್ ಕೊಟ್ಟಿದ್ರು, ನಾನು ಡಿಸ್ಟ್ರಿಕ್ಟಲ್ಲಿ ಕೊಟ್ಟಿದ್ರು. ಅದ್ರಲ್ಲಿ 100 ಕೋಟಿ ರೂಪಾಯಿ ನಾನು ಕೋಲಾರ ರಿಂಗ್ ರೋಡ್ ಕೊಟ್ಟಿದ್ದೆ. ಗೊತ್ತಿಲ್ಲದಂಗೆ ಎಲ್ಲ ವಾಪಸ್ ತಗೊಂಬಿಟ್ಟವ್ರೆ. ನಾನು ರಾಜ್ಯ ಫಂಡ್ನಿಂದಾನೆ ಈಗ ನಾನು PWD ಇಲಾಖೆನ ಕೇಳಿದ್ದೀನಿ, ನಾವೊಂದಷ್ಟು ದುಡ್ಡು ಕೊಡ್ತೀವಿ. PWDಯಿಂದ ಕೊಟ್ಟು ಮುಖ್ಯಮಂತ್ರಿಗಳ ಹತ್ರ ವಿಶೇಷ ಅನುದಾನ ತಗೊಂಡು ಕೋಲಾರ ರಿಂಗ್ ರೋಡ್ ಮಾಡ್ತೀವಿ. ಕೊಟ್ಟಿದ್ರು, ನನ್ನ ಇಲಾಖೆ ಕೊಟ್ಟಿದ್ರು. ನನಗೆ ಗೊತ್ತಿಲ್ಲ, ವಾಪಸ್ ತಗೊಬಿಟ್ಟವ್ರು ದುಡ್ಡು. 250 ಕೋಟಿ ಸೆಂಟ್ರಲ್ ಅಸಿಸ್ಟೆನ್ಸ್ ಫಂಡು UD ಕೊಟ್ಟಿದ್ರು. ನಾನು ಬಂದು ಇಲ್ಲಿ ಅನೌನ್ಸ್ ಮಾಡಿಬಿಟ್ಟೆ, ಯಾವ ಮಾಯ್ದಾಗ ತಗೊಂಡ್ರೆ ಎಲ್ಲ ವಾಪಸ್ ತಗೊಬಿಟ್ಟವ್ರೆ. 250 ಏನು ಮಾಡೋದು? ನಮ್ಮ ಸ್ಟೇಟ್ ಫಂಡಿಂದಾನೆ ಕೊಡಬೇಕು. ಇವಾಗ ಕೊಡ್ತೀನಿ, ಇನ್ನೇನು ಮಾಡೋದು? ನಾನು ಪ್ರಾಮಿಸ್ ಮಾಡಿದ್ದೀನಲ್ಲ ನಿಮಗೆ, ಕೊಟ್ಟೆ ಕೊಡ್ತೀನಿ. ಕೋಲಾರ ರಿಂಗ್ ರೋಡ್ ಮಾಡ್ತೀನಿ. ಸೆಂಟ್ರಲ್ ಫಂಡ್ ನಾನು ಹೇಳ್ತಾ ಇದ್ದೀನಿ ವಿತ್ ಅಥೆಂಟಿಕಲಿ ಐ ಆಮ್ ಟೆಲ್ಲಿಂಗ್ ದಿಸ್. 250 ಕೋಟಿ ರೂಪಾಯಿ ಸೆಂಟ್ರಲ್ ಫಂಡ್ ಅರ್ಬನ್ ಡೆವಲಪ್ಮೆಂಟ್ ಕೊಟ್ಟಿದ್ರು, ನಾನು ಡಿಸ್ಟ್ರಿಕ್ಟಲ್ಲಿ ಕೊಟ್ಟಿದ್ರು. ಅದ್ರಲ್ಲಿ 100 ಕೋಟಿ ರೂಪಾಯಿ ನಾನು ಕೋಲಾರ ರಿಂಗ್ ರೋಡ್ ಕೊಟ್ಟಿದ್ದೆ. ಗೊತ್ತಿಲ್ಲದಂಗೆ ಎಲ್ಲ ವಾಪಸ್ ತಗೊಬಿಟ್ಟವ್ರೆ. ನಾನು ರಾಜ್ಯ ಫಂಡ್ನಿಂದಾನೆ ಈಗ ನಾನು PWD ಇಲಾಖೆನ ಕೇಳಿದ್ದೀನಿ, ನಾವೊಂದಷ್ಟು ದುಡ್ಡು ಕೊಡ್ತೀವಿ. PWDಯಿಂದ ಕೊಟ್ಟು ಮುಖ್ಯಮಂತ್ರಿಗಳ ಹತ್ರ ವಿಶೇಷ ಅನುದಾನ ತಗೊಂಡು ಕೋಲಾರ ರಿಂಗ್ ರೋಡ್ ಮಾಡ್ತೀವಿ. ಕೋಲಾರ ಪೌರಾಯುಕ್ತರಿಲ್ಲ ಸರ್, ಮತ್ತೆ CEO ಸರ್ ತುಂಬ ದಿನಗಳಿಂದ ಇಲ್ಲ ಸರ್. ಈ ಬಗ್ಗೆ CEO ಅವರಿಗೆ ಆರೋಗ್ಯ ಸಮಸ್ಯೆ ಇದೆ, ಅದಕ್ಕೆ ಅವ್ರು ಬೇರೆಯವ್ರನ್ನ ಹಾಕಿದ್ದೀವಿ. ಅವರು ಇಲ್ಲಿ ಬಂದು ಚಾರ್ಜ್ ತಗೋಬೇಕು. 1.5 ತಿಂಗಳು ಟೈಮ್ ತಗೊಂಡಿದ್ದಾರೆ. ಅಲ್ಲಿ ಈಸ್ ಎ ಕಮಿಷನರ್ ಆಫ್ ಗುಲ್ಬರ್ಗ ಮಹಾನಗರ ಪಾಲಿಕೆ, ನನ್ನ ಇಲಾಖೆಯಲ್ಲಿರುವಂಥವ್ರು IAS ಆಫೀಸರು, ಅವ್ರನ್ನ ಇಲ್ಲಿ ಹಾಕಿದ್ದೀನಿ. 1.5 ತಿಂಗಳು ಅಲ್ಲಿ ಏನು ಅರ್ಧಂಬರ್ಧ ಕೆಲಸಗಳಿದ್ದಾವೆ ಅದೆಲ್ಲ ಮುಗಿಸಿ ಇಲ್ಲಿ ಬರ್ತಾರೆ. ಅಲ್ಲಿ ತನಕ DC ಅವರೇ ಸಮರ್ಪಕವಾಗಿ ಕೆಲಸಗಳು ಮಾಡ್ತೀನಿ. ಪೌರಾಯುಕ್ತನ ಹಾಕ್ತೀನಿ. ಏನು ಮಾಡೋದು? ಎಲ್ಲ ಗೊತ್ತಿಲ್ಲದಂಗೆ ನಾನು ಟ್ರಾನ್ಸ್ಫರ್ ಮಾಡ್ತೀನಿ, ತಗೊಂಡು ಹೋಗ್ಬಿಡ್ತಾರೆ ಟ್ರಾನ್ಸ್ಫರ್ಸು. ಇಲ್ಲಿ ಕೋಲಾರ ಜಿಲ್ಲೆಗೆ ಬಂದು ನೈಟ್ ಟ್ರಾನ್ಸ್ಫರ್ ತಗೊಂಡು ಹೊರಟು ಹೋಗ್ತಾರೆ. ನೀವೆಲ್ಲ ಊಟ ಮಾಡಿದ್ದೀರಿ ಅನ್ಸುತ್ತೆ.